My name is Gahan Srinivas. Today is Independence Day. We got independence from British on 15th August. Whole nation will celebrate by hoisting the flag. Thank you. ಹೇ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಆ್ಯಂಡ್ ವಾಯ್ಸಸ್ ಸ್ವಲ್ಪ ಹೋಗಿದೆ ವೆದರ್ಗೆ. ಸೊ ಈವ್ನಿಂಗ್ ಹಾಲು ಕುಡಿಸ್ತಾ ಇದ್ದೀನಿ ಮಗಳಿಗೆ, ಹಾಗೆ ಕಾಫಿ ಕುಡಿತಾ. ಸೊ ನೆಕ್ಸ್ಟ್ ಡೇ ಥರ್ಸ್ಡೇ ಅವನಿಗೆ ಸ್ಕೂಲಲ್ಲಿ ಸೆಲೆಬ್ರೇಷನ್ ಇದೆ ಇಂಡಿಪೆಂಡೆನ್ಸ್ ಡೇಗೆ. ಸೊ ಅದರ ವಿಡಿಯೋ ಮತ್ತು ನಮ್ಮ ಏರಿಯಾ ಸೆಲೆಬ್ರೇಷನ್ ವಿಡಿಯೋ ಹೇಗಿತ್ತು ಅಂತ ತೋರಿಸ್ತಾ ಇದ್ದೀನಿ ಇವತ್ತಿನ ಬ್ಲಾಗಲ್ಲಿ. ಸೊ ಹಾಗೆ ಇಲ್ಲಿ ನೈಟ್ ಡಿನ್ನರ್ಗೆ ಮುದ್ದೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವತ್ತು ಸಾಂಬಾರು, ದಾಲ್ ಸಾಂಬಾರು ಮಾಡಿದ್ದೆ, ಅದ್ರ ಜೊತೆಗೆ ಪಲ್ಯ, ಬದನೆಕಾಯಿ ಪಲ್ಯ. ಇದ್ರ ರೆಸಿಪಿನ ನಾನು ಮುಂಚೆ ಶಾರ್ಟ್ಸಲ್ಲಿ ಶೇರ್ ಮಾಡಿದ್ದೀನಿ. ತುಂಬ ಈಸಿ, ಬದನೆಕಾಯಿ ಎಲ್ಲ ಮಿಕ್ಕಿದಾಗ ನಾವು ಎಣ್ಣೆಗಾಯಿ ಮಾಡೋ ಬದಲು ಇದನ್ನು ಮಾಡ್ಕೊಳ್ಬೋದು ಪಲ್ಯನ. ಸೊ ಆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಆ ಶಾರ್ಟ್ಸ್ ಲಿಂಕ್ನ ಚೆಕ್ ಮಾಡಿ ಒಂದು ಸಲ, ಮಾಡ್ಕೊಳ್ಳೋ ಇಂಟ್ರೆಸ್ಟ್ ಇದ್ದರೆ. ಹಾಗೆ ರಸಮ್ ಕೂಡ ಮಾಡಿದ್ದೀನಿ ಕೋಲ್ಡ್ಗೆ. लाठी पकड़े चलते थे वो शान से, सालिम का पेट कर सुनकर उनका नाम ले। ಸೊ ಡ್ಯಾನ್ಸ್ ಎಲ್ಲ ಮುಗಿದ ಮೇಲೆ ನಾವು ಶುಕ್ರವಾರ ಬೆಳಗ್ಗೆನೇ ಫಂಕ್ಷನ್ಗೆ ಹೋಗಿದ್ವಿ, ಏರಿಯಾದ ಫ್ಲಾಗ್ ಹಾಸ್ಟಿಂಗ್ ಫಂಕ್ಷನ್ಗೆ. ಸೊ ಅದರ ಸೆಲೆಬ್ರೇಷನ್ ಹೇಗಿತ್ತು ನೋಡೋಣ. ಸ್ಟಾರ್ಟ್ ಮಾಡಿ, ನಾವೆಲ್ಲ ಹೇಳ್ತೀವಿ. ಜಯ ಹೇ ಭಾರತ ಭಾಗ್ಯ ವಿಧಾತ, ಪಂಜಾಬ ಸಿಂಧು ಗುಜರಾತ ಮರಾಠ ದ್ರಾವಿಡ ಉತ್ಕಲ ವಂಗ, ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲಧಿ ತರಂಗ. ತವ ಶುಭ ನಾಮೆ ಜಾಗೆ, तव शुभ आशीष मागे, गाहे तव जय गाता. जनगण मंगलदायक जय हे भारत भाग्य विधाता. जय हे जय हे जय हे जय 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 हे. बोलो भारत माता की जय. ಫ್ಲ್ಯಾಗ್ ಹಾಯಿಸ್ಟಿಂಗ್ ಆದಮೇಲೆ, ಜನಗಣಮನ ಆದಮೇಲೆ ಇಲ್ಲಿ ಇನ್ನೊಂದು ದೇಶಭಕ್ತಿ ಹಾಡನ್ನು ಹೇಳ್ತಾ ಇದ್ದಾರೆ. ಸೊ ಏರಿಯಾ ಸೆಲೆಬ್ರೇಷನ್ಸ್ಗೆ ನಾವು ಆಲ್ಮೋಸ್ಟ್ ಪ್ರತಿ ಸಲ ಹೋದಾಗಲೂ ಖುಷಿ ಅನಿಸುತ್ತೆ. ಹಾಗೆ ಇದಾದಮೇಲೆ ಇಷ್ಟು ಜನ ಏನು ಸೇರಿದ್ರು,
ಕಮಿಟಿ ಮೆಂಬರ್ಸ್ ಆಗಿರ್ಬೋದು, ಪರ್ವದ ಅಸೋಸಿಯೇಷನ್ ಮೆಂಬರ್ ಆಗಿರ್ಬೋದು. ನೋಡಿ ಅಪಾರ್ಟ್ಮೆಂಟ್ಸ್ ಎಲ್ಲ ಕಾಣಿಸ್ತಾ ಇದೆ ನಿಮಗೆ. ಸೊ ಇದು ಪಾರ್ಕ್ ಒಳಗಡೆಯಿಂದನೇ ವ್ಯೂ ಹೈಟ್ ಇರೋದ್ರಿಂದ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇವರು ಪ್ರೆಸಿಡೆಂಟ್ ಮೇಡಮ್. ಹಾಗೆ ಎಲ್ಲರೂ ಮೆರೆದು ಏನು ಖುಷಿಯಾಗಿ ಸೆಲೆಬ್ರೇಟ್ ಮಾಡಿದ್ವು, ಅದು ತುಂಬಾ ಖುಷಿ ಅನಿಸುತ್ತೆ. ಸೊ ಎವ್ರಿ ಡೇ ರೊಟೀನ್ ಬಿಟ್ಟು ಈ ಥರ ಒಂದು ಸಲ ಸಿಕ್ಕಿದಾಗ ತುಂಬ ಖುಷಿ ಅನಿಸುತ್ತೆ. ಸೊ ಹಾಡು ಮುಗಿಸ್ಕೊಂಡು ಭಾಷಣ ಕೇಳ್ಕೊಂಡು ಬರೋಣ ಇವಾಗ. ಫ್ರೀಡಮ್ ಮೂಮೆಂಟ್ ನಾವು ತಗೊಂಡಾಗ it is not just those people who participated in the movement, ಅಂದರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಮೂಲಕನೋ ಹಿಂದೂ ಮಹಾಸಭಾ ಮೂಲಕನೋ ಅದ್ರಲ್ಲಿ ಗುರುತಿಸ್ಕೊಂಡವ್ರು ಮಾತ್ರ ಹೋರಾಟಗಾರರಲ್ಲ. ಅವತ್ತು ಇದ್ದಂತಹ ಎಲ್ಲ ನಮ್ಮ ಒಂದು ಫಾದರ್ಸ್ ಯಾರಿದ್ದಾರೆ ಎಲ್ಲರೂ ಸಹ ಈ ಒಂದು ಸ್ವಾತಂತ್ರ್ಯ ಹೋರಾಟದ ಒಂದು ಅಂಗವಾಗಿ ಕಂಡುಬರ್ತಾರೆ. ಎಷ್ಟೆಲ್ಲ ಕಷ್ಟಪಟ್ಟು ಪಡೆದಿರ್ತಕ್ಕಂತಹ ಈ ಇಂಡಿಪೆಂಡೆನ್ಸ್ನ ನಾವೆಲ್ಲರೂ ಸಂರಕ್ಷಣೆ ಮಾಡೋದು, ಅದನ್ನು ಪ್ರಮೋಟ್ ಮಾಡೋದು ಇಲ್ಲಿ ನಡೆದಿರ್ತಕ್ಕಂತಹ ನಾವಷ್ಟೇ ಅಲ್ಲ, ಇಡೀ ಭಾರತದ ಎಲ್ಲ ಸತ್ಪ್ರಜೆಗಳ ಒಂದು ಕಾರ್ಯಕ್ರಮ ಆಗಿ ಇದು ಬಂದಿದೆ. ಇದು ಕರ್ತವ್ಯ ಸಹ, ಜವಾಬ್ದಾರಿಯೂ ಸಹ. ಸೊ ಅಟ್ ದಿಸ್ ಜಂಕ್ಷರ್ ಲೆಟ್ಸ್ ಮೇಕ್ ಎ ವಾವ್ ದಟ್ ವಿ ಆರ್ ದೇರ್ ಟು ಟೇಕ್ ದಿಸ್ ನೇಷನ್ ಟು ದ ಹೈಯೆಸ್ಟ್ ಸ್ಟ್ರೈಡ್ ಇನ್ ದ ವರ್ಲ್ಡ್ ಆ್ಯಂಡ್ ಮೇಕ್ ಅವರ್ ಇಂಡಿಯನ್ ಫ್ಲಾಗ್. ಎಸ್, ಅವ್ರು ಏನು ಹೇಳಿದ್ರು ನಮ್ಮ ರೆಸ್ಪಾನ್ಸಿಬಿಲಿಟಿ ಆಗಿದೆ. ಅನ್ಸುತ್ತೆ. ಹಾಗೆ ಇಲ್ಲಿ ಫೋಟೋ ತೆಗೆಸ್ಕೊಂಡು ವಿಡಿಯೋ ಸ್ಕೂಲಲ್ಲಿ ಹೇಗೆ ಸ್ಪೀಚ್ ಪ್ರಾಕ್ಟೀಸ್ ವಿಡಿಯೋದಲ್ಲಿ Good morning everyone. My name is Kahar Srinivas. Today's Independence Day. We got independence from British on 15th August. All nations will celebrate by hoisting the flag. Thank you. ಸೊ ಅವ್ನು ಡ್ಯಾನ್ಸ್ ಪ್ರೋಗ್ರಾಮ್ ಆದಮೇಲೆ ಥರ್ಸ್ಡೇ ಸ್ಪೀಚ್ ಕೂಡ ಇತ್ತು, ಕೇಳಿ ಖುಷಿ ಆಯಿತು. ಸೊ ಫ್ಲಾಗ್ ಹಾಸ್ಟಿಂಗ್ ಆದಮೇಲೆ ರಿಫ್ರೆಶ್ಮೆಂಟ್ಸ್ ಜೊತೆಗೆ ಕಾಫಿ ಟೀ ಕುಡಿತಾ ಇದ್ದೀನಿ. ಹಾಗೆ ವಿಡಿಯೋ ಮಾಡ್ಕೊಂಡಿದ್ದೀನಿ ಎಲ್ಲರೂ ಏನು ಅಲ್ಲಿ ಅಸೆಂಬಲ್ ಆಗಿದ್ದರು. ಇದಾದಮೇಲೆ ಪರ್ವದ ಅಸೋಸಿಯೇಷನ್ ಮೀಟಿಂಗ್ ಕೂಡ ಅರೇಂಜ್ ಮಾಡಿದರು. ಸೊ ಅದನ್ನು ಮುಗಿಸ್ಕೊಂಡು ಬಂದರು ಮನೆಯವರು. ಇದಾಗಿತ್ತು ಫ್ರೈಡೇಯ ಬ್ಲಾಗ್. ಆ್ಯಂಡ್ ಈವ್ನಿಂಗ್ ಒಂದು ಮನೆ ಕುಂಕುಮಕ್ಕೆ ಹೋಗಿದ್ದೆ. ಹಾಗೆ ಮಾತಾಡಿಕೊಂಡು ನಾನು ಅಕ್ಷತೆ ಹಾಕ್ತಾಯಿದ್ದೀನಿ. ಸೊ ಎಲ್ಲರೂ ಕರೆದಾಗ ಹೋಗೋಕ್ಕೆ ತುಂಬ ಖುಷಿ ಆಗುತ್ತೆ ಮಕ್ಕಳನ್ನ ಕರ್ಕೊಂಡು. ಸೊ ದೇವ್ರನ್ನ ಎಲ್ಲ ಕಡೆ ನೋಡೋದಕ್ಕೆ, ಮನೆ ಅಲಂಕಾರಗಳು ಅವ್ರದ್ದು ತುಂಬ ಖುಷಿ ಅನಿಸುತ್ತೆ. ಹಾಗೆ ನಮಸ್ಕಾರ ಮಾಡಿಕೊಂಡು ಪಾಯಸ ಒಬ್ಬಟ್ಟೆಲ್ಲ ಕೊಟ್ಟಿದ್ರು, ತೊಗೊಂಡು ಬಂದಿದ್ದೆ. ಸೊ ಹಾಗೆ ನನಗೂ ಮೇಡಮ್ ಎಲ್ಲ ಏನು ಅಲಂಕಾರದ ಐಟಮ್ಸು, ಮಗುಗೆ ಅಂತ ಸೋಪು, ಬಾಚಣಿಗೆ ಇದು ಎಲ್ಲನೂ ಕೊಟ್ಟಿದ್ದರು. ಸೊ ಹಾಗೆ ಅದನ್ನೆಲ್ಲ ಮುಗಿಸ್ಕೊಂಡು ನೈಟ್ ಡಿನ್ನರ್ಗೆಲ್ಲ ಪ್ರಿಪೇರ್ ಮಾಡಿ ಈಗ ಅವಳಿಗೆ ಫೀಡ್ ಮಾಡ್ತಾಯಿದ್ದೀನಿ. ಸೊ ಒಂದೊಂದು ಸಲ ತಿನ್ನಿಸೋದು ಈಸಿ ಅನಿಸುತ್ತೆ. ಸೊ ಟಿ ವಿ ಇಲ್ದಿರ ಆಟ ಆಡಿಸ್ಕೊಂಡು ತಿನ್ನಿಸ್ಬೇಕಂದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ಮಕ್ಕಳಂದ್ರೆ ಹಾಗೆ ಅಲ್ವಾ, ಆಟ ಆಡಿಸ್ಕೊಂಡು ತಿನ್ನಿಸ್ತಾ ಇರುವಾಗ ಟೈಮ್ ಇದ್ದಾಗ ಈ ಥರ ತಿನ್ನಿಸ್ತೀನಿ. ಆ್ಯಂಡ್ ಎಲ್ಲ ಕೆಲಸ ಮಾಡಿ ಸುಸ್ತಾಗಿದ್ದಾಗ ನಾನು ಆಲ್ಮೋಸ್ಟ್ ಟಿ ವಿ ತೋರಿಸ್ಕೊಂಡೇ ತಿನ್ನಿಸ್ಬಿಡ್ತೀನಿ. ಆವಾಗ ಬೇಗ ಹಾಡು ನೋಡ್ಕೊಂಡು ತಿಂತಾಳೆ. ಹಾಗೆ ಅಣ್ಣ ಆಟ ಆಡಿಸುವಾಗಲೂ ಸ್ವಲ್ಪ ಊಟ ಮಾಡ್ಕೊಳ್ತಾಳೆ. ಇದು ಟಫ್ ಮೆಥಡ್ ಆದರೂ ಕೂಡ ಟೈಮ್ ಕನ್ಸ್ಯೂಮಿಂಗ್ ಅನಿಸಿದ್ರು ಕೂಡ ಇದೇ ಬೆಸ್ಟ್ ಮಕ್ಕಳಿಗೆ. ಹಾಗಾಗಿ ಇದನ್ನು ಕೂಡ ನಾವು ಮಾಡ್ತಾನೆ ಇರಬೇಕು ಒನ್ ಟೈಮ್ ಆದರೂ ದಿನದಲ್ಲಿ. ಸೊ ಡಿನ್ನರ್ಗೆ ಗೋಬಿ ಪ್ರಿಪೇರ್ ಮಾಡಿದರು. ಹಾಗೆ ನಾನು ಮೊಸಪ್ಪು ಸಾರು ಮತ್ತು ಪಲ್ಯಕ್ಕೆ ಆಲೂಗಡ್ಡೆ ಚಿಪ್ಸ್ ಪಲ್ಯ ಪ್ರಿಪೇರ್ ಮಾಡಿದ್ದೆ. ಸೊ ಅದು ಕೂಡ ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಇಲ್ಲಾಂದರೆ ವಿಡಿಯೋದ ಲಿಂಕನ್ನ ಮೆನ್ಷನ್ ಮಾಡಿದ್ದೀನಿ, ಚೆಕ್ ಮಾಡಿ. ತುಂಬ ಟೇಸ್ಟಿಯಾಗಿರುತ್ತೆ ಯಾವಾಗಲೂ ಮೊಸಪ್ಪು ಸಾರಿಗೆ. ಹಾಗೆ ಇಲ್ಲಿ ಫ್ರಿಜ್ಜೆಲ್ಲ ಒರೆಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಡೇ ಬೆಳಗ್ಗೆ ತಿಂಡಿ ಎಲ್ಲ ಮುಗಿಸಿ ಏನು ಕೆಲಸ ಮಾಡುವಾಗಲೂ ಸ್ವಲ್ಪ ಅಡ್ಡ ಬರ್ತಾನೆ ಇರ್ತಾಳೆ, ಇಲ್ಲಾಂದರೆ ತೀಟೆ ಮಾಡ್ತಾನೆ ಇರ್ತಾರೆ ಮಕ್ಕಳು. ಅದು ಇದು ಇಳಿಯೋದಾಗಲಿ ಇದಾಗಲಿ ಅವ್ರ ಜೊತೆ ಲೈಫ್ ಲೀಡ್ ಮಾಡಲೇಬೇಕಾಗತ್ತೆ. ಏನು ಆಟ ಸಾಮಾನು ನೋಡಿ ಎತ್ತಿ ಬಿಸಾಕ್ತಿರ್ತಾಳೆ ಆ ಕಡೆ,
ಅಣ್ಣನ ಹತ್ರ ಕೊಟ್ಟಿದ್ರು ಕೂಡ ನ್ಯೂಸ್ ಪೇಪರ್ ಆಗಲಿ ಎಲ್ಲ ಎತ್ತಿ ಬಿಸಾಕ್ತಾ ಇರ್ತಾಳೆ. ಸೊ ಎರಡೆರಡು ಕೆಲಸ ಆಗೋಗುತ್ತೆ ನಮಗೆ. ದಿನ ಹೇಗೆ ಕಳೆಯುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಈಚೆ ಹೋಗೋದಕ್ಕಿಂತ ಮನೆಯಲ್ಲೇ ತುಂಬ ಕೆಲಸ ಆಗೋ